ಯೇಸು ಕ್ರಿಸ್ತನ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರವಾಗಲಿ. ಯೇಸು ಕ್ರಿಸ್ತನ ಜನನದ ವಿಷಯವಾಗಿ 10 ಪ್ರಶ್ನೆಗಳು. ಈ 10 ಪ್ರಶ್ನೆಗಳಿಗೆ ನಿಮ್ಮ ಉತ್ತರವನ್ನು ಕೊಡಿರಿ. ಈ 10 ಪ್ರಶ್ನೆಗಳಿಗೆ ನಿಮಗೆ ಎಷ್ಟು ಉತ್ತರ ಗೊತ್ತಿತ್ತು ಎಂಬುದಾಗಿ ಸಹ ತಿಳಿಯಪಡಿಸಿರಿ. ಈಗ ನಾವು ಪ್ರಶ್ನೆಗೆ ಹೋಗೋಣ. ಮೊದಲ ಪ್ರಶ್ನೆ, ಯೇಸು ಕ್ರಿಸ್ತನು ಯಾವ ಊರಿನಲ್ಲಿ ಜನಿಸಿದನು? ಬೆತ್ಲೆಹೇಮ್, ಸಮಾರ್ಯ, ನಜರೇತ್, ಬೆತಾನ್ಯ. ಎರಡನೆಯ ಪ್ರಶ್ನೆ, ಯೇಸು ಕ್ರಿಸ್ತನು ಕನ್ನಿಕೆಯಲ್ಲಿ ಜನಿಸುವನು ಎಂದು ಪ್ರವಾದಿಸಿದ ಪ್ರವಾದಿ ಯಾರು? ಆಮೋಸ, ದಾನಿಯೇಲ, ಯೆಶಾಯ, ಮೀಕ. ಮೂರನೇ ಪ್ರಶ್ನೆ, ಯೇಸು ಕ್ರಿಸ್ತನನ್ನು ಕೊಲೆ ಮಾಡಲು ಪ್ರಯತ್ನಿಸಿದ ಅರಸನು ಯಾರು? ಪಿಲಾತ, ಹೇರೋದ, ಅಹಾವ, ಫರೋಹ. ನಾಲ್ಕನೆಯ ಪ್ರಶ್ನೆ, ಯೇಸು ಕ್ರಿಸ್ತನು ಬೆತ್ಲೆಹೇಮ್ನಲ್ಲಿ ಜನಿಸುವನು ಎಂದು ಪ್ರವಾದಿಸಿದ ಪ್ರವಾದಿ ಯಾರು? ಯೆರೆಮೀಯ, ಯೆಶಾಯ, ಯೋನ, ಮೀಕ. ಐದನೇ ಪ್ರಶ್ನೆ, ಯೇಸು ಕ್ರಿಸ್ತನ ಜನನದ ವಿಷಯವಾದ ಮೊಟ್ಟ ಮೊದಲ ವಾಗ್ದಾನ ಯಾವುದು? ಯೆಶಾಯ 7:14, ಮೀಕ 5:2, ಆದಿಕಾಂಡ 3:15, ಯೆಶಾಯ 9:6. ಆರನೆಯ ಪ್ರಶ್ನೆ, ಯೇಸು ಕ್ರಿಸ್ತನ ಜನನದ ವಿಷಯವಾಗಿ ಮೊಟ್ಟ ಮೊದಲು ಯಾರಿಗೆ ಸಾರಲ್ಪಟ್ಟಿತು? ರಾಜರಿಗೆ, ಫರಿಸಾಯರಿಗೆ, ಕುರುಬರಿಗೆ, ಯಾಜಕರಿಗೆ. ಏಳನೇ ಪ್ರಶ್ನೆ, ಯೇಸು ಕ್ರಿಸ್ತನನ್ನು ಕೊಲೆ ಮಾಡಲು ಪ್ರಯತ್ನಿಸಿದಾಗ ಎಲ್ಲಿಗೆ ಯೇಸು ಕ್ರಿಸ್ತನನ್ನು ಕರೆಕೊಂಡು ಹೋದರು? ಬಾಬೆಲ್, ಸಿರಿಯಾ, ಸಮಾರ್ಯ, ಐಗುಪ್ತ. ಎಂಟನೇ ಪ್ರಶ್ನೆ, ಯೇಸು ಕ್ರಿಸ್ತನು ಜನಿಸಿದಾಗ ಜೋಯಿಸರಿಗೆ ದಾರಿ ತೋರಿಸಿದ್ದು ಯಾರು? ಕುರುಬರು, ಪ್ರವಾದಿಗಳು, ನಕ್ಷತ್ರ, ಯಾಜಕರು. ಒಂಬತ್ತನೇ ಪ್ರಶ್ನೆ, ವರದ ಮಗನು ನಮಗೆ ದೊರೆತನು ಎಂದು ಪ್ರವಾದಿಸಿದ ಪ್ರವಾದಿ ಯಾರು? ದಾವೀದ, ಮೀಕ, ಯೆಶಾಯ, ಸೊಲೊಮೋನ. ಹತ್ತನೇ ಪ್ರಶ್ನೆ, ಯೇಸು ಕ್ರಿಸ್ತನ ಜನನ ಮೇಲನ ಲೋಕದಲ್ಲಿ ದೇವರಿಗೆ ಮಹಿಮೆ, ಭೂಮಿಯಲ್ಲಿ ಮನುಷ್ಯರೊಳಗೆ ಡ್ಯಾಶ್. ಆಶೀರ್ವಾದ, ಆರಾಧನೆ, ಸಮಾಧಾನ, ಪ್ರಾರ್ಥನೆ.